ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಈ ಒಂದು ವಿಡಿಯೋದಾಗ ಏನ್ ಮಾಡ್ತೇವೆ ಅಂದ್ರೆ ವೊಕ್ಯಾಬುಲರಿ ಅಂತಕ್ಕಂಥವನ್ನ ಯಾವ ತರ ನಾವು ಸ್ಟಡಿ ಮಾಡಬೇಕು, ಮುಖ್ಯವಾಗಿ ವೊಕ್ಯಾಬ್ ಅಂತಕ್ಕಂಥದನ್ನ ಯಾವ ತರ ಸ್ಟಡಿ ಮಾಡಬೇಕು, ಯಾವ ತರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಯಾವ ತರ ಎಕ್ಸಾಮ್ಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರಬಹುದು, ಸೆಂಟ್ರಲ್ ಆಗಿರಬಹುದು, ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರಬಹುದು, ಎಲ್ಲದಕ್ಕೂ ಯಾವ ತರ ಕ್ವಶನ್ಸ್ಗಳು ಬರ್ತಿದಾವ ಈಗೀಗ ಅಂತಕ್ಕಂಥದನ್ನು ತುಂಬಾ ಮುಖ್ಯವಾಗಿ ಡಿಸ್ಕಸ್ ಮಾಡಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಸಬ್ಸ್ಟಿಟ್ಯೂಷನ್ ಅಂದ್ರೆ ಒಂದು ವಾಕ್ಯ ಇರ್ತದ, ಒಂದು ವಾಕ್ಯ ಇರ್ತದೆ. ಈ ವಾಕ್ಯದ ಬದಲಾಗಿ ಸಬ್ಸ್ಟಿಟ್ಯೂಟ್ ಆಗಿ ಏನ್ ಬಳಸ್ತೀವಲ್ಲ ಅದು ಒಂದ ವರ್ಡ್ ಒಳಗೆ ಇರಬೇಕು, ಒಂದ ಶಬ್ದದೊಳಗೆ ಇರ್ತಂದ್ರೆ ಅದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಒಬ್ಬ ಮನುಷ್ಯ ಒಬ್ಬ ಡಾಕ್ಟರ್ ಅದಾನ, ಅವೆದ್ರ ಡಾಕ್ಟರ್ ಅಂದ್ರ ಚರ್ಮ ರೋಗದ ಡಾಕ್ಟರ್ ಅದಾನ ಅಂದ್ರೆ ಅವ್ಗೆ ಏನಂತ ಕರಿತೀವಿ, ಒಂದ ವರ್ಡ್ ಒಳಗೆ ಡರ್ಮೆಟೋಲಜಿಸ್ಟ್ ಅಂತ ಕರಿತೀವಿ, ಡರ್ಮ್ಯಾಟೋಲಜಿಸ್ಟ್ ಅಂತ ಕರಿತೀವಿ. ಹೌದಿಲ್ರಿ? ಹಂಗ ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನ ತಗೊಂಡು ಆಪ್ಷನ್ಸ್ ಕೊಡದೇನೆ ಯಾವ ರೀತಿಯಾಗಿ ಡಿಸ್ಕಸ್ ಮಾಡ್ಬೇಕಂತಕ್ಕಂಥದ್ದು, ಯಾವ ರೀತಿ ತಿಳ್ಕೊಳ್ಬೇಕು, ಇಂಥವಕ್ಕೆ ಇದು ಬಂದಾಗ ಇದು ಆಗ್ಲೇಬೇಕು, ಇದು ಆಗ್ತದ ಅಂತಕ್ಕಂಥದ್ದು. ಇಷ್ಟು ದಿನ ಏನಾಗಿತ್ತು, ಆಪ್ಷನ್ಸ್ ಗಳನ್ನ ತಗೊಂಡು ವಿಡಿಯೋನ ಮಾಡ್ತಾ ಇದ್ವಿ. ಬಟ್ ಈಗ ಆಪ್ಷನ್ಸ್ ಗಳು ಬೇಡ. ಈಗ ಏನ್ ಮಾಡೋಣ ಅಂದ್ರೆ ಪರ್ಟಿಕ್ಯುಲರ್ ಆಗಿ ವಿಡಿಯೋಸ್ ಒಳಗಡೆ ಏನ್ ಮಾಡೋಣ, ಎಂಟೈರ್ ಆಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಬಹಳ ಈಸಿ ಆಗಿಬಿಡುತ್ತೆ. ಓಕೆ, ಒಂದನೇ ಕ್ವಶನ್ ಓದ್ರಿ, ಏನೈತಿ ನೋಡ್ರಿ ಇಲ್ಲಿ. ದ ರೆಮಿಡಿ. ರೆಮಿಡಿ ಅಂದ್ರೆ ಏನ್ರಿ? ರೆಮಿಡಿ ಅಂದ್ರೆ ಔಷಧಿ ಅಂತ. ಔಷಧಿ ಅಥವಾ ಒಂದು ಅಲ್ಲಿರ್ತಕ್ಕಂಥ ಕ್ಯೂರ್, ಯಾವ ತರ ಕ್ಯೂರ್ ಆಗ್ತದ, ಏನೈತೆ ಅಂದ್ರೆ ರೆಮಿಡಿ ಫಾರ್ ಆಲ್ ಡಿಸೀಸಸ್. ಆಲ್ ಅಂದ್ರೆ ಏನ್ರಿ? ಎಲ್ಲಾ ರೋಗಕ್ಕೂ ಮದ್ದು ಯಾವುದು? ರೆಮಿಡಿ ಅಂದ್ರೆ ಏನ್ರಿ? ಮದ್ದು. ಎಲ್ಲಾ ರೋಗಕ್ಕೂ ಮದ್ದು ಯಾವುದು ಅಂತ ಕೇಳಿದಾಗ ಯಾವ್ದು ಇರ್ಬೋದು ಇದ್ರಾಗ ಆನ್ಸರ್ ಅಂತಕ್ಕಂಥದ್ದು. ಓಕೆ, ನಾವು ಕನ್ನಡ ಒಳಗೆ ಏನಂತೀವಿ ಇಂಥವಕ್ಕೆಲ್ಲ ಎಲ್ಲಾ ರೋಗಕ್ಕೂ ಮದ್ದು ಇರೋದಕ್ಕೆ ಏನಂತ ಹೇಳ್ತೀವಿ? ರಾಮಬಾಣ ಅಂತ ಕರಿತೀವಿ. ಸಂಜೀವಿನಿ, ರಾಮಬಾಣ ಅಂತಕ್ಕಂಥವು ಕರಿತೀವಿ. ಹಂಗಿದ್ದಾಗ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಅಂದ್ರೆ ಈ ತರ ಆನ್ಸರ್ ಆಗ್ತದ, ಈ ತರ ಆನ್ಸರ್ ಏನಾಗ್ತದಲ್ಲ ಪೆನಿಸಿಯಾ ಅಂತ. ಏನ್ರಿ? ಪೆನಿಸಿಯಾ ಅಂತಕ್ಕಂಥದ್ದು ಆಪ್ಷನ್ ಆಗ್ತದ. ಈ ಆಪ್ಷನ್ ಒಳಗೆ ನಿಮ್ಗೆ ಎಲ್ಲೇ ಕಂತ ಎಲ್ಲಾ ರೋಗಕ್ಕೂ ಏನು ಮದ್ದು ಅಂದ್ರ ಪೆನಿಸಿಯಾ ಮದ್ದು ಆಗ್ತದ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ದಿಸ್ ಇಸ್ ದ ಆನ್ಸರ್. ದಿಸ್ ಇಸ್ ದ ಆನ್ಸರ್. ಅ ಪರ್ಸನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅ ಪರ್ಸನ್ ಹೂ ಸ್ಟಡೀಸ್ ದ ಸ್ಟಾರ್ಸ್ ಅಂಡ್ ಪ್ಲಾನೆಟ್ಸ್ ಅಂತ. ಸ್ಟಾರ್ಸ್ ಅಂದ್ರೆ ಏನ್ರಿ? ಸ್ಟಾರ್ಸ್ ಅಂದ್ರ ನಕ್ಷತ್ರ. ಸ್ಟಾರ್ಸ್ ಅಂದ್ರೆ ಏನ್ರಿ? ನಕ್ಷತ್ರ. ಮತ್ತು ಪ್ಲಾನೆಟ್ಸ್ ಅಂದ್ರೆ ಏನ್ರಿ? ಗ್ರಹಗಳು. ಮನುಷ್ಯ ನಕ್ಷತ್ರ ಮತ್ತು ಗ್ರಹಗಳ ಬಗ್ಗೆ ಸ್ಟಡಿ ಮಾಡಕತ್ತಂದ್ರ ಆ ಮನುಷ್ಯನಿಗೆ ಏನಂತ ಕರಿತೀವಿ ಹೇಳ್ರಿ ನೋಡೋಣ. ಆ ಮನುಷ್ಯನಿಗೆ ನನ್ ಅದರ್ ದ್ಯಾನ್ ಅಸ್ಟ್ರೋನಾಮರ್ ಅಂತಕ್ಕಂಥ ಕರಿತೀವಿ. ಏನ್ರಿ? ಅಸ್ಟ್ರೋನಾಮರ್. ಅಸ್ಟ್ರೋನಾಮರ್ ಅಥವಾ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂದ್ರೆ ಅಸ್ಟ್ರೋನಾಮಿ ಅಂತಕ್ಕಂಥದನ್ನ ಕರಿತೀವಿ. ಆ ಪರ್ಸನ್ ಇರ್ತಾನ, ಅವೇನ್ ಮಾಡ್ತಾನ? ಅಸ್ಟ್ರೋನಾಮರ್, ಜ್ಯೋತಿಷ್ಯ, ಖಗೋಳ ಅಂತಕ್ಕಂಥದನ್ನ ಹೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಬರೀಲೆ. ಅ ಪರ್ಸನ್ ಹೂ compils a dictionary. Compils means who writes. ಡಿಕ್ಷನರಿಗಳನ್ನ ಬರೆಯುವವನಿಗೆ, ಡಿಕ್ಷನರಿ ಅಂದ್ರೆ ಶಬ್ದಕೋಶಗಳನ್ನ ಬರೆಯುವವನಿಗೆ ಏನಂತ ಕರಿತೀರಿ? ಏನಂತ ಕರಿತೀರಿ ಅಂದ್ರ ಲೆಕ್ಸಿಕೋಗ್ರಾಫರ್ ಅಂತ ಕರಿತೀವ್ರಿ. ಏನಂತ ಕರಿತೀರಿ? ಲೆಕ್ಸಿಕೋಗ್ರಾಫರ್ ಅಂತಕ್ಕಂಥದನ್ನ ಕರಿತೀವಿ. ಲೆಕ್ಸಿಕೋಗ್ರಾಫಿ ಅಥವಾ ಲೆಕ್ಸಿಕೋಗ್ರಾಫಿ ಅಂತಕ್ಕಂಥದ್ದು ಏನಾಗ್ತದ? ಇದರ ಆನ್ಸರ್ ಆಗ್ತದ. ಎಸ್. ನೆಕ್ಸ್ಟ್ ನೋಡ್ರಿ. ಗ್ರಾಫಿ ಅಂದ್ರೆ ಏನ್ ತಿಳ್ಕೊಂಡ್ಬಿಡ್ಬೇಕ್ರಿ ನೀವು? ಗ್ರಾಫಿ ಅಂದ್ರೆ ಸ್ಟಡಿ. ಏನ್ರಿ? ಗ್ರಾಫಿ ಅಂದ್ರೆ ಏನ್ರಿ? ಸ್ಟಡಿ. ನೆಕ್ಸ್ಟ್ ಲೆಕ್ಸಿಕೋಗ್ರಾಫರ್, ಅಸ್ಟ್ರೋನಾಮರ್, ಪೆನಿಸಿಯಾ. ನೆಕ್ಸ್ಟ್ ಕ್ವಶನ್ ಓದ್ರಿ. ಅ ಪರ್ಸನ್ ಹೂ ಈಸ್ ನ್ಯೂ. ಅ ಪರ್ಸನ್ ಏನದನ್ರಿ? ಹೂ ಈಸ್ ನ್ಯೂ ಟು ಅ ಪ್ರೊಫೆಷನ್. ಒಂದು ಕೆಲಸಕ್ಕೆ ಇರ್ತಕ್ಕಂತಹ ಪ್ರೊಫೆಷನ್ಗೆ ಅವ್ ಏನದನ್ರಿ? ನ್ಯೂ ಅದಾನ ಅಂದಾಗ ಅವ್ಗೆ ಏನಂತ ಕರಿತೀವಿ ನಾವು? ಪ್ರೆಷರ್ ಅಂತ ಕರಿತೀವಿ. ಬಟ್ ಇಷ್ಟು ಈಸಿ ಆಗಿರ್ತಕ್ಕಂಥ ವರ್ಡ್ ಆಪ್ಷನ್ ಒಳಗೆ ಬರೋದಿಲ್ಲ. ಇಷ್ಟು ಈಸಿ ಆಗಿರ್ತಕ್ಕಂಥ ವರ್ಡ್ ಆಪ್ಷನ್ ಒಳಗೆ ಬರಂಗಿಲ್ಲ. ಅಂತದ್ರಾಗ ನಾವು ಹೊಸ ಮನುಷ್ಯ ಅವ್ನು ಪ್ರೆಷರ್ ಅದಾನಂದ್ರ ಅವ್ಗೆ ಏನಂತ ಕರಿತೀವಿ ಅಂದ್ರ ನೋವಾಯ್ಸ್ ಅಂತ ಕರಿತೀವಿ. ಏನಂತ ಕರಿತೀರಿ? ನೋವಾಯ್ಸ್. ಹಿ ಈಸ್ ಅ ಬಿಗಿನರ್. ಅವೇನನ್ರಿ? ಬಿಗಿನರ್ ಅದಾನ, ಈಗೀಗ ಕೆಲಸಗಳನ್ನ ಸ್ಟಾರ್ಟ್ ಮಾಡತಾರ, ಅವ್ಗೆ ಏನಂತ ಕರಿತೀವ? ನೋವಾಯ್ಸ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ನೋವಾಯ್ಸ್ ಅಂತಕ್ಕಂಥದನ್ನ ಕರಿತೀವಿ. ನೆಕ್ಸ್ಟ್ ನೋಡ್ರಿ. ಅ ಪರ್ಸನ್ ಹೂ ಈಸ್ ಡಿವೋಟೆಡ್ ಟು ಹೀಸ್ ವೆಲ್ಫೇರ್ ಅದರ್ಸ್. ಏನಾಗ್ತದೆ ಯೋಚನೆ ಮಾಡ್ರಿ ಒಂದ್ ಸ್ವಲ್ಪ. ಏನ್ ಆಗ್ತಿರ್ಬೋದು ಅದ ವೆಲ್ಫೇರ್ ಅದರ್ಸ್ ಅಂದಾಗ ಏನ್ ಆಗ್ತಿರ್ಬೋದು ಅಂತಕ್ಕಂಥದನ್ನ ವಿಚಾರ ಮಾಡ್ರಿ ಸ್ವಲ್ಪ. ಆ ವೆಲ್ಫೇರ್ ಅಂದ್ರೆ ಏನಂದ್ರ ಕಲ್ಯಾಣ. ವೆಲ್ಫೇರ್ ಅಂದ್ರೆ ಏನ್ರಿ? ಕಲ್ಯಾಣ. ಒಂದು ಜನಗಳ ಬಗ್ಗೆ, ಒಬ್ಬ ಮನುಷ್ಯ ಆ ಜನಗಳ ಬಗ್ಗೆ ಏನ್ ಮಾಡತ್ತಾನಂದ್ರ ಅದ್ರ ಕಲ್ಯಾಣಗಳ ಬಗ್ಗೆ ವಿಚಾರ ಮಾಡತ್ತಾನಂದ್ರ ಅವ್ಗೆ ಏನಂತ ಕರಿತೀರಿ? ಏನಂತ ಕರಿತೀರಿ ಅಂದ್ರ ಫಿಲಾಂಥ್ರೋಪಿಸ್ಟ್ ಅಂತ ಕರಿತೀರಿ. ಏನ್ ಕರಿತೀರಿ? ಫಿಲಾಂಥ್ರೋಪಿಸ್ಟ್ ಅಂತಕ್ಕಂಥದನ್ನ ಕರಿತೀರಿ. ಅವ ಏನ್ ಮಾಡ್ತಿರ್ತಾನ? ಜನರ ಕಲ್ಯಾಣದ ಬಗ್ಗೆ ಮಾತಾಡೋಂಗ ಏನಂತ ಕರಿತೀರಿ? ಫಿಲಾಂಥ್ರೋಪಿಸ್ಟ್ ಅಂತಕ್ಕಂಥದ್ದು ಕರಿತೀರಿ.
ಅಥವಾ ಅ ಪರ್ಸನ್ ಹೂ ಲವ್ ಮ್ಯಾನ್ಕೈಂಡ್, ಮನುಷ್ಯತ್ವಗಳ ಬಗ್ಗೆ ಪ್ರೀತಿಸುವಂಗೆ ಫಿಲಾಂಥ್ರೋಪಿಸ್ಟ್ ಅಂತ ಕರಿತೀರಿ. ವೆಲ್ಫೇರ್ ಆಗೋದಕ್ಕೆ ಏನಂತ ಕರಿತೀರಿ? ಫಿಲಾಂಥ್ರೋಪಿಸ್ಟ್ ಅಂತ ಕರಿತೀರಿ. ಒಂದು ಸ್ಕ್ರೀನ್ ಶಾಟ್ ಅನ್ನ ತಗೊಂಡ್ ಬಿಡ್ರಿ, ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಗಳು ಇವದಾವ. ಹೌದಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನದಂದ್ರ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು, ಬಹಳಷ್ಟು ಕ್ವಶನ್ಸ್ಗಳ ರಿಪೀಟ್ ಆಗಿದಾವ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅ ಲೈಫ್ ಹಿಸ್ಟ್ರಿ ರಿಟರ್ನ್ ಬೈ ಒನ್ ಸೆಲ್ಫ್. ಒಂದು ಲೈಫ್ ಹಿಸ್ಟ್ರಿ ಅಂದ್ರೆ ಜೀವನದ ಬಗ್ಗೆ ಅವ ಬರಿತಾನಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ, ಇದಂತೂ ಬಹಳ ಈಸಿ ಆಗಿರ್ತಕ್ಕಂಥ ಕ್ವಶನ್. ಏನಂತ ಕರಿತೀವಿ ಅಂದ್ರ ಆಟೋಬಯೋಗ್ರಾಫಿ ಅಂತ. ಏನಂತ ಕರಿತೀವ್ರಿ? ಆಟೋಬಯೋಗ್ರಾಫಿ. ಇದು ಸೆಲ್ಫ್ ಬರ್ದಾಗ, ಅವರೇ ಬರ್ದಾಗ ಆತ್ಮಕಥನ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆತ್ಮಕಥನ ಅಂತಕ್ಕಂಥದನ್ನ ಹೇಳ್ತೀವಿ. ಅದೇ ರೀತಿಯಾಗಿ ನೋಡ್ರಿ, ಅದೇ ರೀತಿಯಾಗಿ ಬರಲಿ, ಲೈಫ್ ಹಿಸ್ಟ್ರಿ ರಿಟರ್ನ್ ಬೈ ಲೈಫ್ ಹಿಸ್ಟ್ರಿ ರಿಟರ್ನ್, ಓನ್ಲಿ ರಿಟರ್ನ್ ಆಗಿರ್ತಕ್ಕಂಥ ಲೈಫ್ ಹಿಸ್ಟ್ರಿ ಯಾರ ಬಗ್ಗೆ, ಯಾರ್ಯಾವ್ರ ಬಗ್ಗೆ ನಾವು ಬರೆಯತ್ತಿದ್ವು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರ ಬಯೋಗ್ರಾಫಿ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಬಯೋಗ್ರಾಫಿ ಅಂತ ಕರಿತೀವಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗತೈತಿ ಅಂತ ಅನ್ಕೊಂತೀನಿ. ಕರೆಕ್ಟ್ ಆಗಿ ನೋಡ್ರಿ. ನೆಕ್ಸ್ಟ್, ಸ್ವಂತ ಬರೆದ್ರ ಆಟೋಬಯೋಗ್ರಾಫಿ, ಅವ್ರ ಬಗ್ಗೆ ಅವರ ಬರೆದ್ರ, ಬೇರೆದವ್ರ ಬಗ್ಗೆ ಬರೆದ್ರ ಬಯೋಗ್ರಾಫಿ ಅಂತಕ್ಕಂಥದನ್ನ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಅ ಪರ್ಸನ್ ಹೂ ಹೇಟ್ಸ್ ಮ್ಯಾನ್ಕೈಂಡ್. ಅಲ್ಲಿ ಹೂ ಲವ್ ಮ್ಯಾನ್ಕೈಂಡ್ ಅಂದಾಗ ಫಿಲಾಂಥ್ರೋಪ್ ಅಂತ ಹೇಳ್ತೀವಿ. ಇಲ್ಲಿ ಹೇಟ್ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ತೀರಿ? ಒಬ್ಬ ಮನುಷ್ಯ ಹೇಟ್ ಅಂತಕ್ಕಂಥದ್ದಂದ್ರೆ ಏನಾಗ್ತದ? ಡಿಸ್ಲೈಕ್ ಅಂತಕ್ಕಂಥದ್ದ. ದ್ವೇಷಿಸುವುದು, ಮಾನವರನ್ನ ದ್ವೇಷಿಸ್ತಕ್ಕಂಥವ್ಗೆ ಏನಂತ ಕರಿತೀವಿ ಅಂದ್ರ ಮಿಸಾಂಥ್ರೋಪ್ ಅಂತ ಕರಿತೀವಿ. ಇದರ ಆನ್ಸರ್ ಏನಾಕೈತಿ? ಮಿಸಾಂಥ್ರೋಪ್ ಅಂತಕ್ಕಂಥದ್ದು ಏನಾಗ್ತದ? ಇದರ ಆನ್ಸರ್ ಆಗ್ತದ ಮಿಸಾಂಥ್ರೋಪ್. ಓಕೆ, ಅವನ್ನ ಏನ್ ಮಾಡ್ತಾ ಇದ್ವಿ? ಹೇಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್, ಗೌರ್ಮೆಂಟ್, ಒಂದು ಸರ್ಕಾರ ರೂಲ್ಡ್ ಬೈ ಕಿಂಗ್ ಆರ್ ಕ್ವೀನ್. ಆ ಒಂದು ಕಿಂಗ್ ಮತ್ತು ಅಥವಾ ಕ್ವೀನ್ ಇದ್ದವರು ಒಂದು ಸರ್ಕಾರವನ್ನ ಅ ಕಿಂಗ್ ಆರ್ ಅ ಕ್ವೀನ್, ಒಬ್ಬ ರಾಜ ಆಳ್ತಕ್ಕಂಥ ಏನಂತ ಕರಿತೇವೆ ಅಂದ್ರ ಮೊನಾರ್ಕಿ ಅಂತ ಕರಿತೀವಿ. ಏನಂತ ಕರಿತೀವಿ? ಮೊನಾರ್ಕಿ ಅಂತಕ್ಕಂಥದನ್ನ ಕರಿತೀರಿ. ಮೋನೋ ಅಂದ್ರೆ ಎಷ್ಟು? ಮೋನೋ ಅಂದ್ರೆ ಒಂದು, ಬೈ ಅಂದ್ರೆ ಎರಡು, ಪಾಲಿ ಅಂದ್ರೆ ಜಾಸ್ತಿ, ಎರಡಕ್ಕಿಂತ ಹೆಚ್ಚು ಇದ್ರೆ ಏನ್ ಕರಿತೀವಿ? ಪಾಲಿ ಅಂತಕ್ಕಂಥದನ್ನ ಕರಿತೀವಿ. ಇಲ್ಲಿ ಮೊನಾರ್ಕಿ ಅಂತಕ್ಕಂಥದ್ದು ಬಂತು. ಹಂಗಿದ್ರ ಇದರ ಆನ್ಸರ್ ಏನಾಕೈತಿ? ನನ್ ಕಮೆಂಟ್ ಮಾಡ್ರಿ. ಅನಾರ್ಕಿ ಆಪ್ಷನ್ ಏನಾಕೈತಿ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ವಿಡಿಯೋನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಬರೀ ನೋಡೋಣ ಅಂದ್ರ ಆ ಗೌರ್ಮೆಂಟ್ ಏನಾಗ್ತದ? ಆನ್ಸರ್ ಏನಾಗ್ತದೆ? ಮೊನಾರ್ಕಿ ಅಂತಕ್ಕಂಥದ್ದು ಏನಾಗ್ತದ? ಆನ್ಸರ್ ಏನಾಯ್ತು? ಮೊನಾರ್ಕಿ. ಒಬ್ಬ ರಾಜ ಅಥವಾ ಒಬ್ಬಳ ರಾಣಿ ಇರ್ತಕ್ಕಂಥ ಆಳ್ತಕ್ಕಂಥದ್ದು ಮೊನಾರ್ಕಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೀ ಆ ಡಿಲಿವರ್ಡ್ ಸ್ಪೀಚ್. ಒಬ್ಬ ಏನ್ ಮಾಡ್ತಾನಂದ್ರೆ ಒಂದು ಫಂಕ್ಷನ್ ಹೋಗ್ತಾನ, ಒಂದು ಸ್ಪೀಚ್ ಅನ್ನ ಕೊಡ್ತಾನ. ಫಂಕ್ಷನ್ಗೆ ಹೋಗಿ ಒಂದು ಸ್ಪೀಚ್ ನಿತ್ಕಾಸ್ ಮಾತಾಡ್ತಾನ, ಯಾವುದು ಪ್ರಿಪರೇಷನ್ ಇಲ್ಲದೆ ಮಾತಾಡ್ತಾನ ಅಂದಾಗ ಅದು ಏನಾಗ್ತದ ಅಂತಕ್ಕಂಥ ಹೇಳ್ರಿ. ಯಾವುದು ಪ್ರಿಪರೇಷನ್ ಇಲ್ಲದೆ ಮಾತಾಡೋದಕ್ಕೆ ಏನಂತ ಕರಿತೀವಿ ಅಂದ್ರ ಏನಂತ ಕರಿತೀವ್ರಿ? ಎಕ್ಸಾಂಪೋರ್ ಅಂತಕ್ಕಂಥದ್ದು ಏನಾಗ್ತದ? ಅದರ ಆನ್ಸರ್ ಏನಾಗ್ತೈತ್ರಿ? ಇದರ ಆನ್ಸರ್ ಎಕ್ಸಾಂಪೋರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಏನಂತ ಕೊಡ್ತಾನ? ಡಿಬೇಟ್ ಅಂತ ಕೊಡ್ತಾನೆ. ಡಿಬೇಟ್ ಅಂದ್ರೆ ಏನ್ರಿ? ಇಬ್ಬರ ನಡುವೆ ಒಂದು ಚಲೋ ಒಂದು ಕೆಟ್ಟದ ನಡುವೆ ನಡೀತಕ್ಕಂಥ ಸಂಭಾಷಣೆಗೆ ಏನಂತ ಕರಿತೇವೆ? ಡಿಬೇಟ್. ಒಬ್ಬ ಅಪೋಸು ಅದರ ಪರವಾಗಿ ಮಾತಾಡೋಂಗೆ ಏನಂತ ಕರಿತೇವೆ? ಡಿಬೇಟ್ ಅಂತ ಹೇಳ್ತೀವಿ. ಆ ಒಂದು ಇವೆಂಟ್ಗೆ ಏನಂತ ಹೇಳ್ತೀವಿ? ಡಿಬೇಟ್ ಅಂತ ಹೇಳ್ತೀವಿ. ಎಸ್, ಇಲ್ಲಿ ನೋಡಿ ಎಕ್ಸಾಂಪೋರ್, ಇದು ಬಹಳಷ್ಟು ಸಲ ಕೇಳ್ತಕ್ಕಂಥ ಕ್ವಶನ್. ಇಂಪಾರ್ಟೆಂಟ್ ಅಂತ ಹಾಕೊಂಡ್ಬಿಡ್ರಿ. ಇದನ್ನ ಇದೇನ್ ಮಾಡ್ರಿ? ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊಂಡ್ ಬಿಡ್ರಿ. ನೆಕ್ಸ್ಟ್ ಬರಿ. ನೆಕ್ಸ್ಟ್ ನೋಡ್ರಿ, ಅ ಗೌರ್ಮೆಂಟ್ ಬೈ ನೋಬಲ್ ಕ್ಲಾಸ್ ಪೀಪಲ್. ಅಲ್ಲಿ ಸೆಲ್ಫ್ ಇರ್ತದ, ಇಲ್ಲಿ ಏನದ? ನೋಬಲ್ ಕ್ಲಾಸ್. ನೋಬಲ್ ಅಂದ್ರೆ ಏನ್ರಿ? ವಾಟ್ ಈಸ್ ಮೀನ್ಡ್ ಬೈ ನೋಬಲ್? ನೋಬಲ್ ಅಂದ್ರೆ ಹೈ ಕ್ಲಾಸ್ ಜನ. ಈಗ ನಾವೇನ್ ಮಾಡ್ತಿದ್ವಿ? ಹಳೆ ಹಿಸ್ಟ್ರಿ ತೆಗೆದು ನೋಡಿದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಕ್ಷೂದ್ರ ಅಂತಕ್ಕಂತಹ ವರ್ಣಗಳಿದ್ದಾಗ ಗೌರ್ಮೆಂಟ್ ಅನ್ನ ಯಾರು ಆಳ್ತಾ ಇದ್ರು? ಬ್ರಾಹ್ಮಣರು ಆಳ್ತಾ ಇದ್ರು. ಹೆಚ್ಚಿನ ಗೌರ್ಮೆಂಟ್ ಅವರಿಂದ ದೊಡ್ಡ ಜನ ಆಳ್ತಿದ್ರು. ಅಂತ ಒಂದು ಸರ್ಕಾರಕ್ಕೆ ಏನಂತ ಕರಿತೀವಿ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದಾಗಿರ್ತದ. ಅದಕ್ಕೆ ಏನಂತ ಕರಿತೀವಿ ಅಂದ್ರ ಅರಿಸ್ಟೋಕ್ರಸಿ ಅಂತಕ್ಕಂಥದನ್ನ ಕರಿತೀವಿ. ಏನಂತ ಕರಿತೀವ್ರಿ? ಅರಿಸ್ಟೋಕ್ರಸಿ ಅಂತಕ್ಕಂಥದ್ದನ್ನ ಏನ್ ಕರಿತೀವ? ಅರಿಸ್ಟೋಕ್ರಸಿ ಅಂತ ಅದನ್ನ ಕರಿತೀವಿ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಂತ ಅನ್ಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಡ್ರಿ. ಕಣ್ಣು ಮುಚ್ಚಿ ಬರ್ತಕ್ಕಂಥ ಮಾರ್ಕ್ಸ್ ಗಳನ್ನ ಕಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ನೋಡಿ, ಅ ಪರ್ಸನ್ ಹೂ ಹೇಟ್ ಬುಕ್. ಒಬ್ಬ ಮನುಷ್ಯ ಒಂದು ಬುಕ್ ಅನ್ನ ಹೇಟ್ ಮಾಡ್ತಾನಂದ್ರೆ ಅವ್ನಿಗೆ ಏನಂತ ಕರಿತೀವಿ? ಅದಕ್ಕೆ ಮೊದಲು ನಿಮಗೆ ಏನ್ ಗೊತ್ತಾಗಿರ್ಬೇಕು? ಅ ಪರ್ಸನ್ ಹೂ ಲವ್ಸ್ ಬುಕ್ ಅಂತಕ್ಕಂಥ ಗೊತ್ತು. ಒಬ್ಬ ಮನುಷ್ಯ ಲವ್ ಬಂತಂದ್ರ ಅದಕ್ಕೆ ಏನಂತ ಕರಿತೀವಿ? ಬಿಬ್ಲಿಯೋಫೈಲ್ ಅಂತ ಕರಿತೀವಿ.
ಬಿಬ್ಲಿಯೋ ಫೈಲ್. ಇದು PHIL ಬಂತಂದ್ರೆ ಇದೇನ್ರಿ ಲವ್. ಬಟ್ ನಮಗ್ ಕ್ವಶನ್ ಏನೈತಿ, ಅದು ಇಂಪಾರ್ಟೆಂಟ್. ಅ ಪರ್ಸನ್ ಹೂ ಹೇಟ್ಸ್ ಬುಕ್. ಅವಂಗ ಬುಕ್ ಅಂದ್ರೆ ಆಗಿ ಬರಂಗಿಲ್ಲ, ಅದನ್ನೆಲ್ಲ ಹೇಟ್ ಮಾಡ್ತಾನ. ಅವಂಗ ಏನಂತ ಕರಿತೀರಿ ಅಂದ್ರ ಬಿಬ್ಲಿಯೋ ಫೋಬ್ ಅಂತಕ್ಕಂಥದನ್ನ ಕರಿತೀವಿ. ಫೋಬ್ ಅಂದ್ರೆ ಏನ್ರಿ ಡಿಸ್ಲೈಕ್. ಫೋಬ್ ಅಪೋಸಿಟ್ ಯಾವಾಗಲೂ ಏನಾಗಿರ್ತದ ಫಿಲ್, ಲವ್ ಆಗಿರ್ತದ. ಡಿಸ್ಲೈಕ್ ದ ಲೈಕ್ ಆಗಿರ್ತದ. ಓಕೆ, ಹೇಟ್ ದ ಲವ್ ಆಗಿರ್ತದೆ. ನೆಕ್ಸ್ಟ್ ಸ್ಟಡಿ ಆಫ್ ಕ್ಯಾನ್ಸರ್ ಅಂಡ್ ಟ್ಯೂಮರ್ ಏನಂತ ಕರಿತೀರಿ? ಒಬ್ಬ ಮನುಷ್ಯ ಸ್ಟಡಿ ಮಾಡತಾನವ, ಇದ್ರ ಬಗ್ಗೆ ಟ್ಯೂಮರ್ಸ್ ಮತ್ತು ಕ್ಯಾನ್ಸರ್ಸ್ ಬಗ್ಗೆ ಸ್ಟಡಿ ಮಾಡತಾನ. ಅದಕ್ಕೆ ಏನಂತ ಕರಿತೀರಿ ಅಂದ್ರೆ ಆನ್ಕೋಲಾಜಿ ಅಂತ ಕರಿತೀವಿ. ಆನ್ಕೋಲಾಜಿ ಅಂತ ಕರಿತೀವಿ. ಟ್ಯೂಮರ್ಸ್ ಮತ್ತು ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡೋಂಗ ಆನ್ಕೋಲಾಜಿ ಅಂತ ಕರಿತೀವಿ. ಈಗ ಏನ್ ಮಾಡ್ಬೇಕಂದ್ರೆ ಸ್ಟಡಿ ಆಫ್ ಕ್ಯಾನ್ಸರ್ ಅಂಡ್ ಟ್ಯೂಮರ್ಸ್ ಅಂತಕ್ಕಂಥದ್ದು ಏನ ನಿಮ್ಗೆ ಗೊತ್ತೈತಿ. ಈಗ ಇದ್ರ ಬಗ್ಗೆ ಇದು ಒಂದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ವಾಟ್ ಈಸ್ ಮೀಟ್ ಬೈ ಒಫಿಲಾಜಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇವೆಲ್ಲ ನಿಮಗೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ಸ್ ಹಾಗೆ ಆಗ್ತಾವ 101%. ನೆಕ್ಸ್ಟ್ ಬರಿ, ಅ ಪರ್ಸನ್ ಹೂ ಪ್ರೆಸೆಂಟ್ಸ್ ಎವ್ರಿವೇರ್. 2 ಸಲ ಕೇಳನ್ರಿ ಈ ಕ್ವಶನ್. ಒಬ್ಬ ಮನುಷ್ಯ ಎಲ್ಲಾ ಕಡೆ ಪ್ರೆಸೆಂಟ್ ಇದ್ರೆ ಅವ್ಗೆ ಏನಂತ ಕರಿತೀರಿ ಅಂದ್ರೆ ಓಮ್ನಿ ಪ್ರೆಸೆಂಟ್ ಅಂತ ಕರಿತೀರಿ. ಓಮ್ನಿ ಅಂದ್ರೆ ಏನ್ರಿ ಆಲ್, ಎಲ್ಲಾ ಕಡೆ ಇರ್ತಕ್ಕಂಥವ್ಗೆ ಓಮ್ನಿ ಪ್ರೆಸೆಂಟ್ ಅಂತ ಕರಿತೀರಿ. ಎಲ್ಲಾ ಗೊತ್ತಿದ್ದವಂಗ ಏನಂತ ಕರಿತೀರಿ? ಓಮ್ನಿ ಸೆಂಟ್ ಅಂತ ಕರಿತೀರಿ. ಅಂತ ಕರಿತೀರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಎಲ್ಲಾ ಆಹಾರವನ್ನು ವೆಜ್ ನಾನ್ ವೆಜ್ ತಿನ್ನೋರ್ಗೆ ಏನಂತ ಕರಿತೀರಿ? ಓಮ್ನಿ ವರಸ್ ಅಂತ ಕರಿತೀರಿ. ಲಾಸ್ಟ್ ವಿಡಿಯೋ ಒಳಗೂ ಆಲ್ರೆಡಿ ಡಿಸ್ಕಸ್ ಆಗ್ಯಾವ. ಓಮ್ನಿ ಸೆಂಟ್, ಓಮ್ನಿ ಪ್ರೆಸೆಂಟ್ ಮತ್ತೆ ಎಲ್ಲಾ ಪವರ್ ಗಳನ್ನ ಹೊಂದಿದವಂಗ ಏನಂತ ಕರಿತೀರಿ? ಓಮ್ನಿ ಪೋಟೆಂಟ್ ಅಂತ ಕರಿತೀರಿ. ಓಮ್ನಿ ಪೋಟೆಂಟ್. ಹಂಗಿದ್ರೆ ಎಲ್ಲಾ ಕಡೆ ಪ್ರೆಸೆಂಟ್ ಇರೋಂಗ ಏನಂತ ಕರಿತೀರಿ? ಓಮ್ನಿ ಪ್ರೆಸೆಂಟ್. ಇಲ್ಲಿ ಬರ್ದಿದ್ರಿ ಆನ್ಸರ್, ಆದ್ರೂ ಇನ್ನೊಂದು ಬರಿತೀನ. ಓಮ್ನಿ ಪ್ರೆಸೆಂಟ್ ಅಂತಕ್ಕಂಥದ್ದು ಎಲ್ಲಾ ಕಡೆ ಪ್ರೆಸೆಂಟ್ ಇರೋಂಗ ಓಮ್ನಿ ಪ್ರೆಸೆಂಟ್ ಅಂತ ಹೇಳ್ತೀವಿ. ದಟ್ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಪರ್ಸನ್ ಹೂ ಕಿಲ್ಸ್ ಹಿಸ್ ಫಾದರ್. ತಂದೆಯನ್ನ ಕೊಲ್ತಕ್ಕಂಥವಂಗ ಅಂತ ಕ್ರಿಯೆಗೆ ಏನಂತ ಕರಿತೀವಿ ಅಂದ್ರ ಪ್ಯಾಟ್ರಿಸೈಡ್ ಅಂತ ಕರಿತೀವಿ. ಪ್ಯಾಟ್ರಿ ಅಂದ್ರ ಪ್ಯಾಟ್ರನಲ್ ರಿಲೇಷನ್ ಅಂದ್ರ ಫಾದರ್ ಸೈಡ್, ಮ್ಯಾಟ್ರನಲ್ ಅಂದ್ರ ಮದರ್ ಸೈಡ್ ಆಗ್ತದ. ಓಕೆ, ಹಂಗಿತ್ತಂದ್ರ ನೀವು ಇದ್ರ ಬಗ್ಗೆ ಏನೇನ್ ಮಾಡ್ಬೇಕಂದ್ರ CID ಸೈಡ್ ಅಂತ ಬಂತಂದ್ರ ಕಿಲ್ಲಿಂಗ್ ಅಂತ ತಿಳ್ಕೊಳ್ಬೇಕು. CID ಸೈಡ್ ಬಂತಂದ್ರ ಏನ್ರಿ? ಕಿಲ್ಲಿಂಗ್. ಇದ್ರ ಬಗ್ಗೆ ಯಾವ ಬರ್ತಾವ ನೋಡ್ರಿ ಇಲ್ಲಿ. ತಾಯಿ ಅನ್ನಕೊಂದ್ರ ಮ್ಯಾಟ್ರಿಸೈಡ್ ಅಂತೀರಿ, ಬ್ರದರ್ ಅನ್ನಕೊಂದ್ರ ಪ್ಯಾಟ್ರಿಸೈಡ್ ಅಂತೀರಿ. ಓಕೆ, ಬ್ರದರ್ ಅನ್ನಕೊಂದ್ರ ಏನಂತೀರಿ? ಪ್ಯಾಟ್ರಿಸೈಡ್ ಅಂತೀರಿ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ತಂಗಿ ಅನ್ನಕೊಂದ್ರ ಸೋರಿಸೈಡ್ ಅಂತಕ್ಕಂಥದನ್ನ ಹೇಳ್ತೀರಿ. ಇದ್ರಾಗ ಮತ್ತೇನ್ ಬರ್ತಾವ ಅಂದ್ರ ಪೆಸ್ಟಿಸೈಡ್, ಗೊಬ್ಬರ ಪೆಸ್ಟಿಸೈಡ್ ಬರ್ತದ, ವರ್ದಿಸೈಡ್ ಬರ್ತದ, ಝೋರಿಸೈಡ್ ಬರ್ತದ, ಅನೇಕ ಸೈಡ್ಗಳು. ವರ್ಮಿಸೈಡ್ ಬರ್ತದ, ಜರ್ಮಿಸೈಡ್ ಬರ್ತದ, ಜನೋಸೈಡ್ ಬರ್ತದ, ಹೋಮಿಸೈಡ್ ಬರ್ತದ. ಎಲ್ಲಾ ವೊಕ್ಯಾಬ್ಯುಲರಿನ ಬಹಳ ಚೆನ್ನಾಗಿ ಕಲಿಬೇಕು ನೀವು. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಒನ್ ಹೂ ಈಸ್ ಬ್ಯಾಡ್ ಇನ್ ಸ್ಪೆಲ್ಲಿಂಗ್. ಅವ್ ಸ್ಪೆಲ್ಲಿಂಗ್ ಒಳಗೆ ವೆರಿ ಬ್ಯಾಡ್ ಅದಂದ್ರ ಅವ್ಗೆ ಏನಂತ ಕರಿತಾರಂದ್ರ ಕ್ಯಾಕೋಗ್ರಾಫಿಸ್ಟ್ ಅಂತಕ್ಕಂಥದ್ದು ಕರಿತಾರ. ಏನಂತ ಕರಿತಾರ್ರಿ? ಕ್ಯಾಕೋಗ್ರಾಫಿಸ್ಟ್ ಅಂತಕ್ಕಂಥದನ್ನ ಅವನಿಗೆ ಕರೀತಾರ. ಎಸ್, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಬಹಳಷ್ಟು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಅಂದಾಗ ಮಾತ್ರ ಏನಾಕೈತಿ ನಮಗ ಅಂಡರ್ಸ್ಟ್ಯಾಂಡ್ ಆಕೈತಿ. ಅಲ್ಲಿ ಮಟ ಅಂಡರ್ಸ್ಟ್ಯಾಂಡ್ ಆಗೋಲ್ಲ. ನೋಡ್ರಿ, ತಗೊಂಡಿದ್ದು ಮಾತ್ರ 15 ವರ್ಡ್ಸ್ಗಳು. ಡಿಸ್ಕಸ್ ಮಾಡ್ತಕ್ಕಂಥದ್ದು ತುಂಬಾನೇ ಇದೆ ನಿಮ್ ಜೊತೆ. ಓಕೆ, ಎಲ್ಲವನ್ನು ಏನ್ ಮಾಡ್ಬೇಕು ನಾವು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವೆನ್ಸ್ ಮಾಡಬೇಕು. ಅಂದಾಗ ಮಾತ್ರ ನಮಗ ಆನ್ಸರ್ಸ್ಗಳು ಸಿಗ್ತಾವ. ಓಕೆ, ಈಗ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅನ್ನ ಡಿಸ್ಕಸ್ ಮಾಡೋಣ. ಇಡಿಯಮ್ಸ್ ಅಂಡ್ ಫ್ರೇಸಸ್. ಈಗ ನೋಡ್ರಿ, ನಮಗೆ ಇಲ್ಲಿ ಏನೇನ್ ಕಂಡು ಬಂದು ಅಂದ್ರ ಇಷ್ಟೆಲ್ಲಾ ನೋಡಿದಾಗ ಒಂದು ವರ್ಡ್ ಇಂದ ಎಷ್ಟೆಷ್ಟು ವರ್ಡ್ಗಳಾಗತ್ತಾವ ಆಗತ್ತಾವಿಲ್ರಿ. ನೆಕ್ಸ್ಟ್ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂದ್ರೆ ಏನಂದ್ರ ನುಡಿಗಟ್ಟು. ಏನ್ರಿ? ನುಡಿಗಟ್ಟು. ಇದ್ರೊಳಗೆ ನಾವು ಏನ್ ಕಂಡು ಹಿಡಿಬೇಕಂದ್ರ ಒಳಾರ್ಥವನ್ನ ಕಂಡು ಹಿಡಿಬೇಕು. ಒಳಾರ್ಥ ಅಂದ್ರೆ ಒಂದು ಸಬ್ಜೆಕ್ಟ್ ಇರ್ತೈತಿ, ಒಂದು ವಾಕ್ಯ ಇರ್ತೈತಿ, ಅದರ ಇನ್ನರ್ ಮೀನಿಂಗ್ ಅನ್ನ ಕಂಡು ಹಿಡಿಬೇಕು. ಏನ್ ಕಂಡು ಹಿಡಿಬೇಕ್ರಿ? ಇನ್ನರ್ ಮೀನಿಂಗ್ ಅಂತಕ್ಕಂಥದನ್ನ ಕಂಡು ಹಿಡಿಬೇಕು. ಅಂದಾಗ ಮಾತ್ರ ಏನಾಗ್ತಾವ ನಮಗ ಆನ್ಸರ್ಸ್ ಗಳು ಸಿಗ್ತಾವ. ಓಕೆ, ನೋಡೋಣ್ರಿ. ಹಂಗಾರ ನೆಕ್ಸ್ಟ್ ನೋಡ್ರಿ, ಪೂಲ್ ಸಮ್ವನ್ಸ್ ಲೆಗ್. ಏನ್ ಮಾಡ್ತಾನಂದ್ರ ಒಬ್ಬ ಬೆಟ್ಟ ಹತ್ತಿರ್ತಾನ, ಮನಿ ಮೇಲೆ ಬೆಟ್ಟ ಹತ್ತಿರ್ತಾನೆ, ಏನೋ ಒಂದು ಹತ್ತಿರ್ತಾನೆ. ಅವಾಗ ಏನಾಗ್ತದ, ಅವನ ಕಾಲನ್ನ ನಾವು ಎಳಿತೀವಿ. ಈಗ ನೋಡ್ರಿ, 4 ಜನ ಮಾತಾಡ್ತಿರ್ತಾರೆ, ಒಬ್ರು ಕಾಲ್ ಎಳೆದು ಮಾತಾಡ್ತಾನೆ, ಬಿಡಪ್ಪ ಅವ ಏನಪ್ಪ ಕಾಲ್ ಎಳ್ಕೊಂತ ದೊಡ್ಡವ ಆಗಿಬಿಟ್ಟಾನವ ಅಂತ ಹೇಳ್ತೀರಿ. ಎಸ್, ಹಿಂಗಂದ್ರೆ ಏನಂದ್ರ ಟು ಟೀಸ್ ಸಮ್ವನ್. ಕಾಲ್ ಎಳೆದು ಒಬ್ರಿಗೊಬ್ರಿಗೆ ಏನ್ ಮಾಡೋದು? ಅಸಹ್ಯ ಮಾಡೋದು. ಒಬ್ರಿಗೊಬ್ರಿಗೆ ಏನ್ ಮಾಡೋದ್ರಿ? ಅಸಹ್ಯ ಮಾಡೋದು. ಒಬ್ರು ಏನ್ ಮಾಡೋದು? ಕಾಲ್
ಕಾಲ್ ಎಳೆಯುವುದು, ಕಾಲನ್ನ ಏನ್ ಮಾಡೋದು, ಎಳೆಯುವುದು. ಪೂಲ್ ಸಮೋನ್ಸ್ ಲೆಗ್, ಅವ್ನ್ ಏನ್ ಮಾಡೋದು, ಮಶ್ಕಿರ್ಕಿ ಮಾಡೋದು. ಎಸ್. ನೆಕ್ಸ್ಟ್ ನೋಡ್ರಿ, ಥ್ರೋ ಥಿಕ್ ಅಂಡ್ ಥಿನ್, ಥಿಕ್ ಅಂಡ್ ಥಿನ್ ನೋಡ್ರಿ, ಹಿಂಗಂದ್ರೆ ಏನ, ಒಂದ್ ದೊಡ್ಡದು ಒಂದ್ ಸಣ್ಣದು ಅಂತ ಹೇಳ್ತು. ಎಸ್, ಹಿಂಗ ಅಂದಾಗ ಅದ್ರ ಮೀನಿಂಗ್ಗಳು ತಪ್ಪಾಗ್ತಾವ. ಇದ್ರದ ಅರ್ಥ ಏನಕ್ಕದ, ಥಿಕ್ ಅಂಡ್ ಆಕತ್ತಂದ್ರ ಇನ್ ದಿ ಬ್ಯಾಡ್ ಅಂಡ್ ಗುಡ್ ಟೈಮ್, ಹಿ ಇಸ್ ಮೈ ಥಿಕ್ ಅಂಡ್ ಥಿನ್ ಫ್ರೆಂಡ್. ಅವೇನ್ ಮಾಡ್ಯಾನ, ನನ್ನ ಒಂದು ಬ್ಯಾಡ್ ಟೈಮ್ಸ್ ಒಳಗು ನನ್ನ ಜೊತೆ ಅದಾನ, ನನ್ನ ಒಂದು ಗುಡ್ ಟೈಮ್ಸ್ ಒಳಗು ಏನ್ ಮಾಡ್ಯಾನ, ನನ್ನ ಜೊತೆ ಇದಾನ ಅಂತಕ್ಕಂಥದ್ದು ಏನಾಗ್ತದ, ಈ ತರ ಆನ್ಸರ್ ಆಗ್ತದೆ. ಹೌದಾ? ನೆಕ್ಸ್ಟ್ ನೋಡ್ರಿ, ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್, ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಅಂತಕ್ಕಂಥದ್ದಿದ್ದಾಗ ಇದರ ಅರ್ಥ ಏನಾಕೈತೆ ಅಂದ್ರೆ, ಈಗ ನೋಡಪ್ಪ ನಿನ್ನ ಕೈಯಾಗ ನಿನ್ನ ಕಡೆನ ಬಾಲ್ ಐತಿ, ನೀ ಈ ಕಡೆ ಹೋಗಿತೀಯೋ ಆ ಕಡೆ ಹೋಗಿತೀಯೋ ನಿನಗ್ ಬಿಟ್ಟಿದ್ ಅಂದ್ರ ದಿಸ್ ಈಸ್ ಅ ಟೈಮ್ ಟು ಮೇಕ್, ಇಸ್ ಅ ಟೈಮ್ ಟು ಮೇಕ್ ಅ ಡಿಸಿಷನ್. ಈಗ ಏನ್ ಮಾಡ್ಬೇಕು, ನೀ ಡಿಸಿಷನ್ ತಗೋಬೇಕು. ಆ ಬಾಲ್ ತಗೊಂಡ್ ಹೊರಗೆ ಹೋಗಿತೀಯೋ, ಗ್ರೌಂಡ್ ಹೋಗಿತೀಯೋ, ಗೆಲ್ತೀಯೋ ಸೋಲ್ತೀಯೋ, ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್, ನೀ ಬೇಕಾದ್ ಮಾಡಿ, ನೀನ ಡಿಸಿಷನ್ ತಗೊಳ್ಬೇಕು, ನಾವು ತಗೊಳಕ್ ಬರಂಗಿಲ್ಲ, ಯಾಕಂದ್ರ ಅದು ನಿನ್ನ ಕೋರ್ಟ್ ಒಳಗೆ ಐತಿ. ಎಸ್, 3 ಆಯ್ತಿಲ್ಲ. ಇದ್ರ ಇನ್ನರ್ ಮೀನಿಂಗ್ ತಿಳ್ಕೊರಿ ಏನದ. ನೆಕ್ಸ್ಟ್ ನೋಡ್ರಿ, ಅಂಡರ್ ದ ವೆದರ್. ಅಂಡರ್ ದ ವೆದರ್ ಅಂದ್ರೆ ಏನ್ರಿ, ಬಹಳ ತೋರ್ಸ್ಕೊಂಡಾಗ ಏನಾಗಿ ಬಿಡ್ತೀರಿ, ಹವಾಮಾನದ ಕೆಳಗ್ ಬಿದ್ದು ಬಿಡ್ತೀರಿ. ಹವಾಮಾನದ ಕೆಳಗ್ ಬಿದ್ದಾಗ ಏನಾಕತ್ತ, ಆರಾಮ್ ತಪ್ಪ. ಮನುಷ್ಯ ಏನ್ ಮಾಡ್ತಾನ್ರಿ, ಆರಾಮ್ ತಪ್ತಾನ. ಆರಾಮ್ ತಪ್ತಾನ ಅಂದಾಗ ಏನ್ ಬರೀತು, ಫೀಲಿಂಗ್ ಇಲ್ ಆರ್ ಅನ್ವೆಲ್, ಆರಾಮ್ ಅನ್ಸುದಿಲ್ಲ ಅವಂಗ, ಏನಕ್ಕರಿ ಫೀಲಿಂಗ್ ಇಲ್ಲ ಆಗ್ತಾನ, ಆರಾಮ್ ಅನ್ಸಂಗಿಲ್ಲ ಪಾಪ ಅವಂಗ. ನೋಡ್ರಿ, ಇದ ಆನ್ಸರ್. ಎಷ್ಟು ಚಂದ ಆಗಿರ್ತಕ್ಕಂತಹ ಆನ್ಸರ್ಸ್ ಗಳಿದಾವ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಬೈಟ್ ದ ಬುಲೆಟ್. ಇದು ಬಹಳಷ್ಟು ಎಕ್ಸಾಮ್ ಗಳಿಗೆ ಕೇಳ್ಯಾನ. ಇದನ್ನೇನ್ ಮಾಡನ್ರಿ, ಬಹಳಷ್ಟು ಎಕ್ಸಾಮ್ ಗಳಿಗೆ ಕೇಳ್ಯಾನ. ಬೈಟ್ ದ ಬುಲೆಟ್ ಅಂದ್ರೆ ಏನಂದ್ರ, ಬುಲೆಟ್ ಅಂದ್ರೆ ಹೋಗೋದು, ಬೈಟ್ ಅಂದ್ರೆ ಕಚ್ಚೋದು, ಬುಲೆಟ್ ಅನ್ನ ಕಚ್ಚೋದಲ್ಲ. ಅದ್ರ ಇನ್ನರ್ ಮೀನಿಂಗ್ ಏನೈತೆ ಅನ್ನೋದಕ್ಕಂತ ಹೇಳ್ತೇನೆ ನೋಡ್ರಿ. ಒಂದು ಸ್ಟ್ರಾಂಗ್ ಸಿಚುವೇಶನ್, ಏನೋ ಒಂದು ಟಫ್ ಸಿಚುವೇಶನ್, ಡಿಫಿಕಲ್ಟ್ ಸಿಚುವೇಶನ್ ಅನ್ನ ವೆರಿ ಬ್ರೇವ್ಲಿ ನೀವು ಏನ್ ಫೇಸ್ ಮಾಡ್ತಿರಲ್ಲ, ದಟ್ ಈಸ್ ಬೈಟ್ ದ ಬುಲೆಟ್. ಓಕೆ, ಟು ಫೇಸ್ ಅ difficult situation, to face a difficult situation with bravery ಅಂದ್ರೆ ಏನ್ರಿ, ಶೂರತನದ ಜೊತೆಗೆ ಆ ಒಂದು ಡಿಫಿಕಲ್ಟಿ ಫೇಸ್ ಅನ್ನ ಏನ್ ಮಾಡ್ತೀರಿ ನೀವು, ಆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀರಿ, ಅದೇನಾಗ್ತದ, ಆನ್ಸರ್ ಆಗ್ತದ. ನೆಕ್ಸ್ಟ್ ನೋಡಿ, ದ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, 40 wings, wolf in a sheep clothing at 11th hour, once in a blue moon ಅಂತಕ್ಕಂಥದ್ದು ಏನೈತಿ. 1ನೇ ಕ್ವಶನ್ ಓದಿ, ದ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದ್ರೆ ಏನಂದ್ರ, ಇಲ್ಲಿ ಇರ್ತಕ್ಕಂತಹ ಬ್ಲೆಸ್ಸಿಂಗ್ ಅಂದ್ರ ಆಶೀರ್ವಾದ, ಡಿಸ್ಗೈಸ್ ಅಂದ್ರೆ ಏನ್ರಿ, ಮಾರುವೇಷ. ಏನ್ರಿ, ಮಾರುವೇಷ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದ್ರ ಮಾರುವೇಷದಾಗ ಬಂದು ಏನ್ ಮಾಡಿದಂಗ, ದೇವ್ರನ್ನ ನನಗೆ ಏನ್ ಮಾಡಿದ, ಉಳಿಸಿದಂಗ ಆತ್ಪ, ನಿನ್ನ ರೂಪದಾಗ ಬಂದು ದೇವ್ರು ಬಂದಂಗ ಆತ್ಪ ನನಗ ಅಂತ ಹೇಳ್ತೀವಿ. ಹಿಂಗಂದ್ರ ಯಾವಾಗಿರ್ಲು ಒಂದ್ ಏನ್ ಇರ್ತದಂದ್ರ, ಬ್ಯಾಡ್ ಟೈಮ್ ಒಳಗ, ಇನ್ ಅ ಬ್ಯಾಡ್ ಸಿಚುವೇಶನ್, the entire bad situation turns into good. ನೋಡ್ರಿ, ಅಲ್ಲಿರ್ತಕ್ಕಂತಹ ಒಂದು ಕೆಟ್ಟಾಗಿರ್ತಕ್ಕಂಥ ಸಿಚುವೇಶನ್ ಏನಾಕೈತಿ, ಗುಡ್ ಆಗಿ ಟರ್ನ್ ಆಕೈತಿ. ಕೆಟ್ಟದ್ದು ಒಳ್ಳೆಯದಾಗಿ ಟರ್ನ್ ಆದಾಗ ನಾವ್ ಏನಂತ ಹೇಳ್ತೀವಿ, ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಕ್ಕಂಥದನ್ನ ಹೇಳ್ತೀವಿ. ಓಕೆ, ಇದಾಗಿರ್ತಕ್ಕಂಥ ಬಹಳಷ್ಟು ಸಲ ಆಗಿರ್ತಕ್ಕಂತಹ ಕ್ವಶನ್ ಇದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರ್ತದ 40 wings ಅಂತಕ್ಕಂಥದ್ದು ಬರ್ತದೆ. ವಾಟ್ ಈಸ್ ಮೀನ್ಡ್ ಬೈ 40 wings ಅಂತಕ್ಕಂಥದ್ದು ನೋಡ್ರಿ. ಈಗ ಏನ್ ಮಾಡ್ತೀರಿ, ನೀವು ಒಂದು ಬಸ್ನಾಗ ಹತ್ತೀರಿ, ಹೌದಾ, ಬಸ್ನಾಗ ಹತ್ತೀರಿ, ನಿಮ್ ಊರ್ ಏನಿರ್ತೈತಿ, ಇನ್ನು 2 ಕಿಲೋಮೀಟರ್ ಇರ್ತೈತಿ, ಹಂಗ ಬಸ್ ಹಿಡ್ಕೊಂಡ್ಬಿಡ್ತೀರಿ. ಬಸ್ ಹಿಡ್ಕೊಂಡಾಗ ಏನಾಕೈತಿ, ಒಂದು ಕಿಟಕಿಗೆ ಸೀಟ್ ಸಿಗ್ತದ, 10 ನಿಮಿಷ ಏನ್ ಮಾಡ್ತೀರಿ, ಕಿಟಕಿಗೆ ತಲೆ ಹೆಚ್ಚು ಮಲ್ಕೋತೀರಿ. ಊರ್ ಬರ್ತದ, ಎಳ್ತೀರಿ, ಬಟ್ ನಿಮಗದ 10 ನಿಮಿಷದ ನಿದ್ದೆ ಏನಾಕೈತಿ, ಬಹಳಷ್ಟು ನಿದ್ದೆ ಆದಂಗ ನಿಮ್ಗೆ ಫೀಲ್ ಆಕೈತಿ. ನಿದ್ದೆ ತೀರಿಸ್ಕೊಂಡಂಗ ಆತ್ಪ, 10 ನಿಮಿಷ ನಿದ್ದೆ ರೆಸ್ಟ್ ಸಿಕ್ಕಿತ್ಪ ಅಂತ ಹೇಳ್ತೀರಿ. ಹಂಗಂದ್ರ ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ, 40 wings ಅಂದ್ರ ಶಾರ್ಟ್ ನ್ಯಾಪ್. ನ್ಯಾಪ್ ಅಂದ್ರೆ ಏನ್ರಿ, ಅಥವಾ ಶಾರ್ಟ್ ಸ್ಲೀಪ್ ಅಂತಕ್ಕಂಥದ್ದು, ಸಣ್ಣ ನಿದ್ದೆ, ಕಿರು ನಿದ್ದೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಓಲ್ಪ್ ಇನ್ ಅ ಶೀಪ್ ಕ್ಲೋದಿಂಗ್ ಅಂತ. ಕ್ಲೋದಿಂಗ್ ಅಂದ್ರೆ ಏನ್ರಿ, ಕ್ಲೋದಿಂಗ್ ಅಂದ್ರೆ ವೇರ್, ಧರಿಸೋದು. ಶೀಪ್ ಅಂದ್ರ ಕುರಿ. ಕುರಿಯ ವೇಷದಲ್ಲಿ ಯಾವ್ದೈತಿ ಅಂದ್ರೆ ತೋಳ ಐತಿ. ಕುರಿಯ ವೇಷದಲ್ಲಿ ಏನೈತಿ, ತೋಳ ಐತಿ. ಕುರಿಯ ವೇಷದಾಗ ತೋಳ ಬಂದು ಯಾರಿಗಾರ ಹೆಲ್ಪ್ ಮಾಡಕ್ ಬರ್ತೈತಿ, ಇಲ್ಲ, ಹೆಲ್ಪ್ ಮಾಡಕ್ ಬರುದಿಲ್ಲ. ಏನ್ ಮಾಡಕ್ ಬರ್ತೈತ್ರಿ, ಮೋಸ ಮಾಡಕ್ ಬರ್ತೈತಿ. ಮೋಸ ಮಾಡಕ್ ಬಂದಾವ್ ಆ ಮನುಷ್ಯ, ಅವ್ನು ನೋಡಾಕಷ್ಟ ಕುರಿ ಹೆಂಗದಾನ, ಒಳಗೆಲ್ಲ ಏನೈತಿ, ತೋಳದ ಬುದ್ಧಿ ಐತಿ ಅಂದಾಗ ಆ ಮನುಷ್ಯ ಎಂತ ಮನುಷ್ಯ ಇರ್ತಾನ್ರಿ, ಕಪಟ ಮನುಷ್ಯ ಇರ್ತಾನ. ಎಂತ ಮನುಷ್ಯ ಇರ್ತಾನ, ಕಪಟ ಮನುಷ್ಯ ಇರ್ತಾನ. ಮತ್ತೆ ಎಕ್ಸಾಮ್ ಒಳಗೆ ಹಿಂಗ್ ಬರೆಯಕ್ ಬರಂಗಿಲ್ಲ. ಏನ್ ಬರಿಬೇಕಂದ್ರ ಹಿಪೋಕ್ರೈಟ್ ಅಂತಕ್ಕಂಥದ್ದು. ಏನ್ರಿ, ಎಂತ ಮನುಷ್ಯ ಅದಾನ, ಹಿಪೋಕ್ರೈಟ್ ಮನುಷ್ಯ ಅದಾನ. HYPOCRITE. ಹಿಪೋಕ್ರೈಟ್ ಅಂದ್ರೆ ಏನ್ರಿ, ಕಪಟ, ಶಕುನಿ. ಓಕೆ,
ಎಸ್ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಿ ಎಟ್ ದ 11th hour. ಎಟ್ 11th hour ಅಂತಕ್ಕಂಥದ್ದು. 11th ಅಂದ್ರೆ ಏನ್ರಿ 11. 11th hour ಅಂದ್ರ ಈಗ ಒಂದು ಟೈಮ್ ಆಗಾಕ ನಮ್ಗೆ ಎಷ್ಟು ಉಳಿದೈತ್ರಿ 12 ಐತಿ. 12 ಇದ್ದಾಗ ಎಷ್ಟು ತಾಸು ಡಿಫರೆನ್ಸ್ ಐತ್ರಿ 1 hour ಏನೈತಿ ಡಿಫರೆನ್ಸ್ ಐತಿ. ಹಂಗಂದ್ರ ಇನ್ನೂ 1 hour ಒಳಗೆ ನೀವು ಏನೇನೋ ಮಾಡಬಹುದು ಸಾಧನೆಗಳನ್ನ. ಅಂದ್ರ ಇದೊಂದು ಏನಾಗಿರ್ತೈತಿ ನಿಮ್ದ at ಲಾಸ್ಟ್ ಪಾಸಿಬಲ್ ಮಿನಿಟ್, ಲಾಸ್ಟ್ ಪಾಸಿಬಲ್ ಮೂಮೆಂಟ್ ಇರ್ತೈತಿ ನಿಮ್ದು. ಅಲ್ಲಿ ನೀವೇನಾಗ್ಬೋದು ಗೆಲ್ಬಹುದು, ಸೋಲ್ಬಹುದು. ಆ ಒಂದು ತಾಸು ನೀವೇನ್ ಮಾಡ್ಬೇಕು, ಯುದ್ಧ ಮಾಡ್ಲೇಬೇಕು. ಓಕೆ ನೆಕ್ಸ್ಟ್ ನೋಡ್ರಿ, ಒನ್ಸ್ ಇನ್ ಅ ಬ್ಲೂ ಮೂನ್. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದ್ರೆ ಏನ್ರಿ, ಯಾವಾಗಿರ್ಲು ನೀವು ಒಬ್ಬರು ಯಾರಿಗೋ ಫ್ರೆಂಡ್ಗಳು ಅವ್ರಿಗೆ ಯಾರಿಗೋ ಯಾವಾಗ ವರ್ಷದಾಗ ಒಮ್ಮೆ ಭೇಟಿ ಹಾಕಿರ್ತೀರಿ. ನೀವು ಹೆಂಗ ವರ್ಷದಾಗ ಒಮ್ಮೆ ಚಂದ್ರಮ್ಮ ಬಂದಂಗೆ ಬರ್ತೀಪ ಅಂತ ಹೇಳ್ತಾರ. ಅಂದ್ರ ವೆರಿ ರೇರ್ಲಿ ಅವಾಗಾರ ಒಮ್ಮೆ, ವೆರಿ ರೇರ್ಲಿ ಭೇಟಿ ಆಗ್ತಕ್ಕಂಥ ಮನುಷ್ಯಪ್ಪಾನಿ ನೀವಪ್ಪ. ಸಾವುಕಾರ ಮಂದಿ ಯಾವಾಗಾರ ಒಮ್ಮೆ ಭೇಟಿ ಹಾಕ್ಯಾರ ಅಂತ ಹೇಳ್ತಾರಿಲ್ಲ. ಎಸ್ ಓಕೆ ನೆಕ್ಸ್ಟ್ ನೋಡ್ರಿ, ಕಾಲ್ ಇಟ್ ಅ ಡೇ. ಕಾಲ್ ಇಟ್ ಅ ಡೇ ಅಂದ್ರೆ ಏನ್ ತಗೋಬೇಕ್ರಿ, ಕಾಲ್ ಇಟ್ ಅ ಡೇ ಸಂಡೇ ಮಂಡೇ ಟ್ಯೂಸ್ಡೇ ಅಲ್ಲ. ಕಾಲ್ ಇಟ್ ಅ ಡೇ ಅಂದ್ರೆ ನಿಮ್ಗೆ ಹೆಂಗಿರ್ಬೇಕಂದ್ರ, ಕಾಲ್ ಇಟ್ ಅ ಡೇ ಮೀನಿಂಗ್ ಏನಾಕೈತೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಯಾಕಂದ್ರೆ ಒಂದು ಪ್ರೊಫೆಷನಲ್ ಆಗಿರ್ತಕ್ಕಂಥ ಮೀಟಿಂಗ್ ನಲ್ಲಿ ಏನ್ ಹೇಳ್ತಾರಂದ್ರ ಕಾಲ್ ಇಟ್ ಅ ಡೇ, ವಿ ವಿಲ್ ಮೀಟ್ ಟುಮಾರೋ ಅಂತಕ್ಕಂಥದ್ದು. ಕಾಲ್ ಇಟ್ ಅ ಡೇದ ಅರ್ಥ ಏನಾಗ್ತೈತೆ ಅಂದ್ರ ಲಾಸ್ಟ್ ವರ್ಕಿಂಗ್. ಲಾಸ್ಟ್ ವರ್ಕಿಂಗ್, ಸ್ಟಾಪ್ ವರ್ಕಿಂಗ್ ಟುಡೇ. ಸ್ಟಾಪ್ ವರ್ಕಿಂಗ್ ಟುಡೇ. ಇವತ್ತೇನ್ ಮಾಡೋಣ್ರಿ, ಕೆಲಸ ಮಾಡೋದನ್ನ ನಿಲ್ಸೋಣ್ರಿ. ವಿ ಕಾಲ್ ಇಟ್ ಅ ಡೇ, ಸ್ಟಾಪ್ ವರ್ಕಿಂಗ್ ಟುಡೇ, ವಿ ವಿಲ್ ಮೀಟ್ ಆನ್ ಟುಮಾರೋ. ಎಸ್ ಬಾಯ್ ಅಂತಕ್ಕಂಥದ್ದು ಹೇಳ್ತೀರಿ, ಹೌದಾ. ನೆಕ್ಸ್ಟ್ ಇದು ಕ್ರೈ ಓಲ್ಫ್ ಕ್ರೈ ಅಂತಕ್ಕಂಥದ್ದು. ಕ್ರೈ ಓಲ್ಫ್ ಅಂದ್ರೆ ಅಳೋದು, ತೋಳ ಅಂದ್ರೆ ತೋಳ ಅಳೋದು. ತೋಳ ಬಂತು, ತೋಳ ಕತೆ ಕೇಳಿರಿ. ಎಸ್ ಹಂಗಂದ್ರೆ ಇದರ ಅರ್ಥ ಏನಂದ್ರ ಫಾಲ್ಸ್ ಅಲಾರ್ಮ್. ಏನ್ರಿ ಫಾಲ್ಸ್ ಅಲಾರ್ಮ್ ಫಾಲ್ಸ್ ಆಗಿ ತಪ್ಪಾಗಿರ್ತಕ್ಕಂತಹ ಅಲಾರ್ಮ್. ನೆಕ್ಸ್ಟ್ ಪುಟ್ ಯುವರ್ ಆಲ್ ಎಗ್ಸ್ ಇನ್ ಒನ್ ಬಕೆಟ್. ನಿಮ್ ಕಡೆ ಏನದಾವ, ಒಂದು 10 ತತ್ತಿ ಅದಾವ. ಅವೆಲ್ಲಾ ತತ್ತಿಯನ್ನ ಒಂದು ಬಕೆಟ್ನಾಗ ಹಾಕ್ತೀರ ಅಂದ್ರ ಅದೇನು ಬಾಸ್ಕೆಟ್ ಒಳಗೆ ಹಾಕ್ತೀರ ಅಂದ್ರೆ ಅದೇನಾಯ್ತು ಅರ್ಥ ಇರಂಗಿಲ್ಲ. ಹಿಂಗ್ ಇದ್ರ ಮೀನಿಂಗ್ ಏನಾಗ್ತದೆ ಅಂದ್ರ ಒಂದ್ ಏನೋ ಮಾಡತ್ತೀರಿ. ಪುಟ್ ಯುವರ್ ಎವ್ರಿಥಿಂಗ್. ನಿಮ್ ಕಡೆ ಎಷ್ಟದ 10 ತತ್ತಿ ಅದಾವ. ಪುಟ್ ಯುವರ್ ಎವ್ರಿಥಿಂಗ್ ಇನ್ ಒನ್ ಪ್ಲಾನ್. ಅಥವಾ ಟೇಕ್ ಅ ರಿಸ್ಕ್ ಟು ಒನ್ ಪ್ಲಾನ್. ಒಂದು ಪ್ಲಾನಿಗೋಸ್ಕರ ನೀವೇನ್ ಮಾಡ್ತೀರಿ, ಇದ್ದಿದ್ದನ್ನ ಎಲ್ಲ ಏನ್ ಮಾಡ್ತೀರಿ, ಅದ ಪ್ಲಾನ್ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತೀರಿ. ಆ ಪ್ಲಾನ್ಗೆ ಏನ್ ಮಾಡಿದಂಗ ಆತ್ಮ, ಪುಟ್ ಯುವರ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಎಲ್ಲ ಅಲ್ಲೇ ಇನ್ನು ಒಂದು ಆಸೆ ಇಟ್ಕೊಂಡ್ ಕಾಸು ಏನ್ ಮಾಡ್ತೀರಿ, ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಒಂದ್ ಕಡೆ ಏನೋ ಆಗ್ತೀರಿ. ಎಲ್ಲ ಎಫರ್ಟ್ಗಳನ್ನ ಒಂದ್ರ ಮೇಲೆ ಹಾಕೋದು. ನೆಕ್ಸ್ಟ್ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ. ಬಾರ್ಕಿಂಗ್ ಅಂದ್ರೆ ಏನ್ರಿ, ಒದರೋದು. ರಾಂಗ್ ಟ್ರೀ ಅಂದ್ರೆ ತಪ್ಪಾದ ಗಿಡದ ಮುಂದೆ ನಿಂತು ಬೊಗಳೋದು ಅಂತ ಹೇಳಿ. ಮತ್ತು ಬಾರ್ಕ್ ಅಂದ್ರೆ ತೊಗಟೆ ಅಂತೂ ಆಗ್ತದ. ಓಕೆ, ಈಗ ನಾವು ಒಂದು ಗಿಡದ ಮುಂದೆ ನಾವ್ ಏನ್ ಮಾಡ್ತೇವೆ, ನಿಂತು ಒದರಾತೇವೆ, ಅದು ತಪ್ಪಾದ ಗಿಡದ ಮುಂದೆ ಅಂತಕ್ಕಂಥದ್ದು. ಹಿಂಗ್ ಗಿಡ ಅದು ಎಲ್ಲ ಬರಂಗಿಲ್ರಿ. ನಮ್ಮ ಇನ್ನರ್ ಒಳಗಿರ್ತಕ್ಕಂಥ ಅರ್ಥವನ್ನ ಹೋಗ್ಬೇಕು. ಓಕೆ, ಏನಿರ್ತದ ಅಂದ್ರ ಬಾರ್ಕ್ ಅಪ್ ವಿತ್ ರಾಂಗ್ ಟ್ರೀ ಅಂದ್ರ ಬ್ಲೇಮ್. ಒಬ್ಬ ಮನುಷ್ಯನ ಏನ್ ಮಾಡೋದ್ರಿ, ಬ್ಲೇಮಿಂಗ್ ರಾಂಗ್ ಪರ್ಸನ್. ಒಬ್ಬ ಮನುಷ್ಯನ ಏನ್ ಮಾಡೋದು, ತಪ್ಪಾದ ಮನುಷ್ಯನ ಏನ್ ಮಾಡೋದು, ಬ್ಲೇಮ್ ಮಾಡೋದು. ನಾವೇನೋ ತಪ್ಪು ಮಾಡಿರಂಗಿಲ್ಲ, ನೀ ಹಂಗ ಮಾಡಿದೀನಿ, ಹಿಂಗ ಮಾಡಿದೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ತಪ್ಪಾದ ಮನುಷ್ಯನ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂದ್ರ ಆ ತರನಾಗಿರ್ತಕ್ಕಂಥ. ನೆಕ್ಸ್ಟ್ ಪೀಸ್ ಆಫ್ ಕೇಕ್ ಅಂದ್ರೆ ಏನು? ಪೀಸ್ ಆಫ್ ಕೇಕ್ ಅಂತಕ್ಕಂಥದ್ದು ಏನಂದ್ರ, ಈಗ ಒಂದು ದೊಡ್ಡದು ಏನೋ ಒಂದು ಕೆಲಸ ಐತಿ, ಈ ಕೆಲಸ ಒಂದು ಕೇಕ್ ತಿಂದಟ್ಟು ಬಿಡೋಬ ಅಂದ್ರ ಟು ವೆರಿ ಈಸಿ ಅಂತಕ್ಕಂಥದ್ದು ಇತರ ಆನ್ಸರ್ ಆಗ್ತದ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥವು ಅದಾವ. ಓಕೆ, ಇಡಿಯಮ್ಸ್ ಅಂಡ್ ಫ್ರೇಸಸ್ ನೋಡ್ರಿ, ಇಲ್ಲೇ ನಿಮ್ಗೆ ಎಷ್ಟು ಅರ್ಥ ಆಗ್ತದಂದ್ರೆ 1 2 3 4 5 6 7 ಎಲ್ಲ ಡಿಸ್ಕಸ್ ಮಾಡೀವ್ರಿ. ಇಷ್ಟೆಲ್ಲ ಡಿಸ್ಕಸ್ ಮಾಡಿದಾಗ ಯಾರಿಗೆ ಏನಾದರೂ ಡೌಟ್ ಇದ್ರ, ಓಕೆ, ಯಾರಿಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತೆ ಇದೇ ರೀತಿಯಾಗಿ ಇನ್ನಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಎಸ್ ಬಾಯ್. ನಾನು ನಿಮ್ಮ ನಾಗರಾಜ್ ಸುಂದರ್. ಹ್ಯಾವ್ ಅ ಗುಡ್ ಡೇ. ಎಸ್, ಥ್ಯಾಂಕ್ ಯು ಸೋ ಮಚ್.